ಪುಟ್ಟಯ್ಯಜ್ಜ ಅವರು ಸ್ವತಃ ನಮಗೆ ಹೇಳಿರುವಂತಹ ಘಟನೆಗಳು ನೂರಾರು ಹೇಳಿದ್ದಾರೆ. ಎರಡನ್ನ ನಿಮಗೆ ನಾವು ಹೇಳಲೇಬೇಕು. ಅವ್ರು ಅದನ್ನು ಹೇಳುವಾಗ ಸಭಾದೊಳಗೆ ಅಳಾಕ್ ಚಲೋ ಮಾಡ್ತಿದ್ರು. ಅರ್ಧ ಹೇಳೋದು ಅಳೋದು ಮುಂದೆ ಮುಗಿಸಿಬಿಡೋದು. ಅದನ್ನು ಅಲ್ರಿ ಅರ್ಧ ಹೇಳಿ ನೀವು ಅಳಾಕ್ ಹತ್ತಿ ಬಿಟ್ರೆ ಮುಂದಿನ ನಮಗೆ ಗೊತ್ತು ಹೆಂಗಾಗ್ಬೇಕು. ಈಗ ಹೇಳ್ರಿ ಅಂತೇಳಿ ಕುಂದಿರ್ತಿದ್ವಿ ನಾವು. ಅವ್ರು ಹೇಳ್ತಾರ, ನಾನು 4 ವರ್ಷದ ಮಗುವಿದ್ದೆ, ಶಿವಯೋಗ ಮಂದಿರದಲ್ಲಿ ನಾನು ಒಯ್ದು ಬಿಟ್ಟಾಗ ತಲೆಯಿಂದ ಹಿಡ್ಕೊಂಡು ಪಾದದ ತನಕ ನನ್ನ ಮೈ ತುಂಬ ಗಾಯಗಳಿದ್ದು, ಆ ಗಾಯದ ತುಂಬ ಕೀವ್ನೂ ಸೋರ್ತಿತ್ತು, ರಕ್ತನೂ ಸೋರ್ತಿತ್ತು, ಇನ್ನೂ ಏನೇನೋ ಆಗ್ತಿತ್ತು, ದೇಹದಲ್ಲಿ ದುರ್ಗಂಧ ಇತ್ತು. ಆ ಸಂದರ್ಭದೊಳಗೆ ಆ ಸಂಕಟಕ್ಕೆ, ಆ ಉರುತಕ್ಕೆ, ಆ ನೋವಿಗೆ ವಿಪರೀತ ಅಳತಾ ಎಲ್ಲೋ ಕುಂದಿರ್ತಿದ್ದೆ ನಾನು. ಒಂದು ಸಾರಿ ಆ ರೀತಿ ಗಿಡದ ಬುದು ಕುಂತ್ಕೊಂಡು ಆ ದೇಹದ ಸಂಕಟಕ್ಕೆ ನಾ ಅಳ್ತಾ ಇರಬೇಕಾದ್ರೆ ಅಲ್ಲೊಬ್ಬರು ಬಂದ್ರು, ನನ್ನನ್ನು ಎತ್ತಿಕೊಂಡ್ರು, ತೊಡಿ ಮೇಲೆ ಕುಂದ್ರಿಸಿಕೊಂಡ್ರು, ತೊಳಿಲಿಕ್ಕೆ ಪ್ರಾರಂಭ ಮಾಡಿದ್ರು ನನ್ನ ಗಾಯಗಳನ್ನ. ನೀವ್ಯಾರು ಅಂತ ಕೇಳಿದ್ರೆ ಹೇಳಾಕ ತಯಾರಿಲ್ಲ. ಅವರು ಮೌನವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮೌನವಾಗಿ ಗಾಯವನ್ನ ತೊಳಿತಾ ಇದ್ದಾರೆ, ಮೌನವಾಗಿ ಔಷಧವನ್ನ ಹಚ್ತಾ ಇದ್ದಾರೆ. ಅಷ್ಟೆಲ್ಲ ಆರೈಕೆಯನ್ನ ಮಾಡಿದ ನಂತರದಲ್ಲಿ ಒಯ್ದು ಎಲ್ಲಿ ಇಳಿಸಬೇಕಾಗಿತ್ತು ಅಲ್ಲಿ ಇಳಿಸಿದ್ರು. ಉರುಪು ಕಡಿಮೆ ಆಗಿತ್ತು, ಮತ್ತೊಂದಾಗಿತ್ತು. ಮುಂದೆ ಆ ಪೂರ್ತಿ ಗಾಯ ವಾಸಿ ಆಯಿತು. ನನಗಿಷ್ಟೊತ್ತಿನ ತನಕ ಈ ರೀತಿ ಉಪಚಾರ ಮಾಡಿದವರು ಯಾರು ಅಂತ ಹೇಳಿ ಅವರು ಬೇರೆ ಅಲ್ಲಿರುವ ಸಿಬ್ಬಂದಿಯನ್ನ ಕೇಳಿದ್ರೆ, ಯಾರು ಅಲ್ಪ, ಹಾನಗಲ್ ಕುಮಾರಸ್ವಾಮಿಗಳೇ ನಿನ್ನ ತೊಡಿ ಮೇಲೆ ಕುಂದಿರಿಸಿಕೊಂಡು ಆ ರೀತಿ ಆರೈಕೆಯನ್ನ ಮಾಡಿದ್ರು ಅಂತ. ಪುಟ್ಟಯ್ಯಜ್ಜ ಅವರು ಈ ಘಟನೆಯನ್ನ ಎಲ್ಲಿ ತನಕ ಒಯ್ತಿದ್ರು ಅಂತಂದ್ರೆ ತೊಡಿ ಮೇಲೆ ಕುಂದಿರಿಸಿಕೊಂಡ್ರು ಅನ್ನೋ ತನಕ ಹೇಳುದ್ರೊಳಗ ಮುಂದೆ ಅವ್ರಿಗೆ ಹೇಳಕ್ ಹಾಕಿದ್ದಿಲ್ಲ. ಅಂತಹ ಮಾತೃ ಪ್ರೇಮವನ್ನ ಕೊಟ್ಟಿರ್ತಕ್ಕಂತಹ ಒಬ್ಬ ಸ್ವಾಮಿ ಅಂದ್ರೆ ಅದು ಹಾನಗಲ್ ಕುಮಾರಸ್ವಾಮಿಗಳು, ಇನ್ಯಾರೂ ಅಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ರು. ಅದಾದ ನಂತರದಲ್ಲಿ ಎಲ್ಲ ಪೂರ್ತಿ ಆರಾಮಾಗಿತ್ತು. ಒಂದ್ಸಾರಿ ಹಿಂಗೆ ಬಿಸಿಲಾಗ ಹೊಂಟಂತ ಸಂದರ್ಭದಲ್ಲಿ ತಳಗೂ ಸುಡ್ತಿತ್ತು, ಮ್ಯಾಲೂ ಸುಡ್ತಿತ್ತು. ಬಿಸಿಲು, ಅಷ್ಟು ಬಿಸಿಲಿನ ತಾಪ, ವಿಪರೀತ ಬಿಸಿಲಿನ ತಾಪದಲ್ಲಿ ಕಣ್ಣು ಕಾಣದೇ ಇರುವಂತಹ ಪುಟ್ಟಯ್ಯಜ್ಜ ಒಟುವಾಗಿ ಶಿವಯೋಗ ಮಂದಿರದಲ್ಲಿ ಹಿಂಗೆ ಹೋಗುತ್ತಿರ್ಬೇಕಾದ್ರೆ ಯಾರೋ ಒಬ್ರು ತಂದು ಹಿಂಗೆ ಛತ್ರಿ ಹಿಡಿತಾರೆ. ಅವ್ರ ಹಿಂದಿಂದ ಹೋಗ್ತಿರ್ಬೇಕಾದ್ರ ಯಾರು ನೀವು ಅಂತ ಕೇಳಿದ್ರೆ ಹೇಳಂಗೆ ಇಲ್ಲ. ಅದು ಆತನಿಗೆ ಗೊತ್ತಾಗಬಾರ್ದು, ನಾನ ಸಹಾಯ ಮಾಡಕತ್ತೀನಿ, ನಾನ ಆತನಿಗೆ ಆರೈಕೆ ಮಾಡಕತ್ತೀನಿ ಅನ್ನೋದು ಗೊತ್ತಾಗಬಾರ್ದು ಅನ್ನುವಂತಹ ತ್ಯಾಗ ಹಾನಗಲ್ ಕುಮಾರ ಮಹಾಸ್ವಾಮಿಗಳವ್ರದ್ದು. ನೀವೆಲ್ಲ ಗಮನಿಸ್ಬೇಕು. ಛತ್ರಿಯನ್ನ ಹಿಡಿದ ನಂತರದಲ್ಲಿ ಯಾರೋ ಒಬ್ಬರು ಹೇಳಿದ್ರು, ಅಜ್ಜವ್ರ ನಿಂಗೆ ಛತ್ರಿ ಹಿಡ್ದಾರೋ, ಕುಮಾರಸ್ವಾಮಿಗಳ ನಿನಗೆ ಛತ್ರಿ ಹಿಡ್ದಾರ, ಅಜ್ಜವ್ರ ನಿನಗೆ ಛತ್ರಿ ಹಿಡ್ದಾರ ಅಂತಂದಾಗ, ಯಪ್ಪ ನೀವ್ಯಾಕ್ರಿ ನನಗೆ ಛತ್ರಿ ಹಿಡಿತೀರಿ ಅಂತ ಕೈ ಮುಗಿದು ಕೇಳಿದಾಗ, ಈ ಕರ್ನಾಟಕ ಅಲ್ಲ ಇಡೀ ದೇಶ ನಿನಗೆ ಛತ್ರಿ ಹಿಡಿಲಿ ಅನ್ನೋ ಕಾರಣಕ್ಕೆ ನಾನು ನಿನಗೆ ಮೊದಲನೇ ಛತ್ರಿಯನ್ನ ಹಿಡಿದಿದ್ದೇನೆ. ನಾವೆಲ್ಲ ಗಮನಿಸೋಣ, ಬಹಳ ಚರ್ಚೆ ಮಾಡೋದು ಬೇಡ. ಒಟ್ಟಾರೆ ಇವರಿಬ್ರು ದೇವರನಿಸಿಕೊಂಡ್ರು. ಯಾರು? ಪಂಚಾಕ್ಷರ ಗವಾಯಿಗಳವರು, ಪುಟ್ಟರಾಜ ಕವಿ ಗವಾಯಿಗಳವರು ದೇವರನಿಸಿಕೊಂಡ್ರು. ಇವರಿಬ್ಬರನ್ನ ದೇವರು ಮಾಡಿದ ದೇವರು ಯಾರು ಅಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು. ಮೂವರ ಸ್ಮರಣೆ ನಮ್ಮ ಜನ್ಮದ ಪಾವನ, ನಮ್ಮ ಜನ್ಮದ ಸಾರ್ಥಕತೆ ಅನ್ನುವಂತ ಮಾತನ್ನ ಹೇಳಿ ಆ ಮೂವರ ಆಶೀರ್ವಾದ ನಿಮ್ಗೆಲ್ಲ ಇರಲಿ ಅಂತೇಳಿ ಹರಿಸಿ ಅವರನ್ನು ಸ್ಮರಿಸಿ ನಮ್ಮ ಮಾತುಗಳನ್ನು